ತೊಗರಿ ಬೇಳೆ, ವಡೆ, ತರಕಾರಿ, ಆಲೂಗಡ್ಡೆ ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಹೆಲ್ತಿ ಶೆಫ್ ನಾನು ಆಗಿರೋದ್ರಿಂದ ನೀವು ಇದನ್ನ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಎಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ನಿಮ್ಗೆಲ್ಲರಿಗೂ ಕೇಳಕ್ಕೇನೆ ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ರೆಸಿಪಿ ತಗೊಂಡ್ಬಂದಿದ್ದೀನಿ ಗೈಸ್. ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ತರಕಾರಿ ವಡೆ. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ವಡೆ ತರಕಾರಿ ಎರಡೂ ಸೇರಿಸಿ ತರಕಾರಿ ವಡೆ, ಏನಪ್ಪ ಇದು ಅಂತ ಅನ್ನಿಸ್ತಾ ಇದೆಯಾ? ಹೌದು ಗೈಸ್, ವಡೆ, ಮಸಾಲೆ ವಡೆ, ಉದ್ದಿನ ವಡೆ, ಯಾವ್ದ್ಯಾವ್ದೋ ವೆರೈಟೀಸ್ ಆಫ್ ವಡೆನ ತಿಂದಿರ್ತೀರಾ. ಅಲ್ಸುಂದೆ ವಡೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ. ಸೊ ಅದೆಲ್ಲ ತಿಂದಿರ್ತೀರಾ, ಟೇಸ್ಟ್ ಮಾಡಿರ್ತೀರಾ, ಕೇಳಿರ್ತೀರಾ ಕೂಡ. ಆದರೆ ಇವತ್ತು ನಾನು ಯೂನಿಕ್ ಆಗಿರೋಂಥ ರೆಸಿಪಿ ತೊಗೊಂಡ್ಬಂದಿದ್ದೀನಿ. ಅದು ತರಕಾರಿ ವಡೆ. ನಾವು ಹೆಲ್ತಿ ಚಾನಲ್ ಆಗಿರೋದ್ರಿಂದ, ಹೆಲ್ತಿ ಶೆಫ್ ನಾನಾಗಿರೋದ್ರಿಂದ, ಹೆಲ್ತ್ನ ಮಾತ್ರ ಪ್ರಮೋಟ್ ಮಾಡ್ತಾ ಇರೋದ್ರಿಂದ ನನ್ನ ರೆಸಿಪೀಸ್ ಕೂಡ ಹೆಲ್ತಿ ಆಗಿರುತ್ತೆ ಗೈಸ್. ಇವತ್ತು ನಾವು ಆರೋಗ್ಯಕ್ಕೆ ಒಳ್ಳೇದಾಗಿರುವಂತಹ ಎಲ್ಲ ವೆಜಿಟೇಬಲ್ಸ್ನ ಮತ್ತು ಸ್ವಲ್ಪ ಸೊಪ್ಪನ್ನು ಮತ್ತು ಸ್ವಲ್ಪ ಕಾಳುಗಳನ್ನು ಎಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ಹೆಲ್ತಿ ಆಗಿರುವಂತಹ ಪ್ರೋಟೀನ್ ರಿಚ್ ಆಗಿರುವಂತಹ ತರಕಾರಿ ವಡೆ ಮಾಡೋಣ. ಎಸ್ ಅಗೇನ್ ನನ್ನ ರೆಸಿಪಿ ಮಾಡೋಕ್ಕೆ ಯಾವುದೇ ಜಾಸ್ತಿ ಟೈಮ್ ಬೇಕಾಗಲ್ಲ. ರಿಸ್ಕಿ ರೆಸಿಪಿ ಕೂಡ ಅಲ್ಲ ಗೈಸ್. ಕ್ವಿಕ್ ಆಗಿ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ಕೂಡ ಸ್ವಲ್ಪನೇ ಬೇಕಾಗಂಥದ್ದು. ಮನೇಲಿರೋಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡೇ ಮಾಡ್ಬೋದು. ಹೇಗೆ ಮಾಡೋದು ಈ ತರಕಾರಿ ವಡೆನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತರಕಾರಿ ವಡೆ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ಕಡಲೆಬೇಳೆ, ಉದ್ದಿನ ಬೇಳೆ, ತೊಗರಿ ಬೇಳೆ, ಹಾಗೆ ಇಲ್ಲಿ ನಾನು ಹೆಸರು ಬೇಳೆನ ನೆನೆಸಿ ಒಂದು ದಿನ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಒಂದು 4 hours ಆದರೂ ಮಿನಿಮಮ್ ಇದನ್ನು ನೆನೆಸ್ಕೋಬೇಕು. ಇಲ್ಲಿ ನಾನು ತೆಂಗಿನಕಾಯಿ ತುರಿ ಸ್ವಲ್ಪ ತಗೊಂಡಿದ್ದೀನಿ. ಇಲ್ಲಿ ತರಕಾರಿಗಳು ಎಲೆಕೋಸು, ಕ್ಯಾರೆಟ್, ಬೀನ್ಸು, ಆಲೂಗಡ್ಡೆ ತಗೊಂಡಿದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಜೀರಿಗೆ, ಹಾಗೆ ವಾದಕ್ಕಿ ಅಂದರೆ ಓಂ ಕಾಳನ್ನು ತಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ಶುಂಠಿ, ಸೊಪ್ಸಿಗೆ ಸೊಪ್ಪು, ಹಾಗೆ ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ. ನಾನು ಬೇಳೆನೆಲ್ಲ ನಾನು ಹೇಳ್ದಾಗೇ ಒಂದು 4 hours ನೆನೆಸಿ ಇಟ್ಕೊಂಡಿದ್ದೀನಿ. ಹಸಿರು ಮೆಣಸಿನಕಾಯಿನ ಖಾರಕ್ಕೋಸ್ಕರ ಬಳಸ್ಕೊತಾ ಇರೋದು. ಹಸಿರು ಮೆಣಸಿನಕಾಯಿನ ಬಳಸದೇ ಇರೋರು ಬೇಕಾದರೆ ಖಾರದ ಪುಡಿ, ಕೆಂಪು ಮೆಣಸಿನಕಾಯಿನ ಕೂಡ ಬಳಸ್ಕೋಬೋದು. ಈಗ ನಾವು ಈರುಳ್ಳಿನ, ಹಾಗೆ ಆಲೂಗಡ್ಡೆ ಮತ್ತು ಈ ಎಲೆಕೋಸು, ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲನ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಬೇಕಾದರೆ ನೀವು ಕ್ಯಾರೆಟ್ನ ತುರಿದು ಕೂಡ ಸಣ್ಣದಾಗಿ ತುರಿದು ಇಟ್ಕೋಬೋದು. ತರಕಾರಿನೆಲ್ಲ ಇಲ್ಲಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಆದಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ಮೊದಲನೇದಾಗಿ ಸ್ವಲ್ಪ ಶುಂಠಿನ ಹಾಕೊಂಡಿದ್ದೀನಿ. ಹಾಗೆ ನಾವಿಲ್ಲಿ ನೆನೆಸಿ ಇಟ್ಕೊಂಡಿರುವಂತಹ 4 ಬೇಳೆಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಬಿ ವಡೆಗೆ ಯಾವ ರೀತಿ ನಾವು ಪೇಸ್ಟ್ ರೆಡಿ ಮಾಡ್ಕೋತೀವಲ್ಲ ಹಾಗೇನೆ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಈಗ ನೀಟಾಗಿ ರುಬ್ಕೊಳ್ಳೋಣ. ಇಲ್ಲಿ ನಾನು ಬೇಳೆನೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತರ್ತರಿಯಾಗೇ ನೀವು ಮನೇಲಿ ಯಾವ ರೀತಿ ವಡೆಗೆ ಪ್ರಿಫರ್ ಮಾಡ್ತೀರೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇಲ್ಲಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ತರಕಾರಿನ ಹಾಕೋಣ. ಇಲ್ಲಿ ನಾನು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡಿ ಈ ರೀತಿ ಹಾಕ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೀನ್ಸು, ಈರುಳ್ಳಿ, ಎಲೆಕೋಸು ಮತ್ತು ತುರಿದು ಇಟ್ಕೊಂಡಿರೋಂಥ ಕ್ಯಾರೆಟ್ನ ಕೂಡ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪು. ಅದ್ರ ಜೊತೆಗೆ ಜೀರಿಗೆ ಮತ್ತು ಓಂ ಕಾಳನ್ನು ಕೂಡ ನಾನು ಇಲ್ಲಿ ಇವಾಗಲೇ ಈ ಸ್ಟೆಪ್ಪಲ್ಲೇ ಹಾಕೋತಾ ಇದ್ದೀನಿ. ಹಾಗೆ ಇಷ್ಟು ತರಕಾರಿಗಳಿಗೆ ಮತ್ತು ಸೊಪ್ಪಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಎಲ್ಲ ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನು ರೆಡಿ ಮಾಡ್ಕೊಳ್ಳೋಣ.
ನಾನು ತರಕಾರಿ ಎಲ್ಲ ಹಾಕಿ ರುಬ್ಬಿರುವಂತಹ ಬೇಳೆ ಜೊತೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಳೆಗಳನ್ನ ರುಬ್ಬಬೇಕಾದ್ರೆ ನಾನು ಯಾವುದೇ ರೀತಿ ನೀರನ್ನು ಹಾಕೊಂಡಿಲ್ಲ, ಹಾಗೆ ರುಬ್ಬಿಟ್ಕೊಂಡಿರೋದು. ಹಾಗೇನೆ ಇದಿಷ್ಟೇ ತರಕಾರಿಗಳನ್ನ ಬಳಸಬೇಕು ಅಂತ ಅಲ್ಲ. ನಿಮ್ಮ ಹತ್ರ ಬೇರೆ ತರಕಾರಿಗಳಿದ್ರೆ, ನನ್ನ ಹತ್ರ ಮನೇಲಿ ಇವಾಗ ಇಷ್ಟೇ ಇತ್ತು, ನೀವು ಬಟಾಣಿ, ಹೂಕೋಸು ಆ ಥರ ತರಕಾರಿಗಳನ್ನ ಕೂಡ ಬಳಸ್ಕೋಬೋದು. ಆದರೆ ಒಂದು ಸಣ್ಣ ಟಿಪ್ ಏನಂತ ಹೇಳಿದ್ರೆ, ನೀವು ಹೂಕೋಸು, ಬಟಾಣಿ ಇಂಥ ತರಕಾರಿಗಳನ್ನೆಲ್ಲ ಬಳಸಬೇಕಾದ್ರೆ ಒಂದು ಸ್ವಲ್ಪ ಅದನ್ನು ನೀರಲ್ಲಿ ಬೇಯಿಸ್ಕೊಂಡು ಬಳಸ್ಕೊಳ್ಳಿ. ಸ್ಪೆಷಲಿ ಹೂಕೋಸನ್ನ ಒಂದು ಸ್ವಲ್ಪ ಕುದಿಯೋ ಅರಿಶಿನ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಅದರಲ್ಲಿ ಹೂಕೋಸನ್ನ ಹಾಕಿ 1-2 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿರೋ ಜರ್ಮ್ಸ್ ಕೂಡ ರಿಲೀಸ್ ಆಗುತ್ತೆ. ಮತ್ತು ಅದು ಸ್ವಲ್ಪ ಕುಕ್ ಆದಮೇಲೆ ನಿಮಗೆ ವಡೆ ಮಾಡ್ಕೊಳ್ಳೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ನೀವು ತರಕಾರಿನ ಬೇಯಿಸ್ಕೋಬೋದು. ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದ್ರಿಂದ ಮತ್ತು ಸ್ವಲ್ಪ ಕ್ಯಾರೆಟ್ ಎಲ್ಲ ತುರಿದು ಹಾಕ್ಕೊಂಡಿರೋದ್ರಿಂದ ನಾನು ಹಾಗೆ ಹಾಕೋತಾ ಇದ್ದೀನಿ. ಆದರೆ ನೀವು ಮಾಡಬೇಕಾದ್ರೆ ಬೇಯಿಸ್ಕೊಂಡು ಕೂಡ ಮಾಡ್ಕೋಬೋದು. ಇಲ್ಲಿ ಎಣ್ಣೆ ಬಿಸಿಯಾಗಿ ರೆಡಿಯಾಗಿದೆ. ನಾನು ಈ ಥರ ಒಂದು ಸಣ್ಣ ಬಟರ್ ಪೇಪರ್ ತೊಗೊಂಡಿದ್ದೀನಿ, ಅದ್ರ ಮೇಲೆ ವಡೆನ ತಟ್ಕೋತಾ ಇದ್ದೀನಿ. ಸೊ ಒಂದು ಸಣ್ಣ ಮಿಕ್ಸ್ಚರ್ ತಗೋಣ. ನೀವು ಇದನ್ನು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ವಡೆ ಶೇಪಲ್ಲಿ, ಬೋಂಡಾ ಶೇಪಲ್ಲಿ, ಪಕೋಡಾ ಥರ ಕೂಡ ಮಾಡ್ಬೋದು. ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ, ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಆ ರೀತಿ ನೀವು ಮಾಡ್ಬೋದು ಇದನ್ನು. ನೋಡಿದ್ರಲ್ಲ ಗೈಸ್, ಎಷ್ಟು ಕ್ವಿಕ್ ಆಗಿ ನಾವು ತರಕಾರಿ ವಡೆನ ರೆಡಿ ಮಾಡಿಬಿಟ್ವಿ ಅಂತ. ಇದನ್ನ ಎಷ್ಟು ಬೇಗ ಮಾಡಿದ್ವೋ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಿಮ್ಮ ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿ ನೋಡಿ. ಯಾವ ಮಕ್ಕಳು ತರಕಾರಿನ ಹೆಲ್ತಿಯಾಗಿ ಪಲ್ಯ ಮಾಡಿಕೊಟ್ರೆ ಅಥವಾ ಸಾಂಬಾರ್ ಮಾಡಿಕೊಟ್ರೆ, ಸೊಪ್ಪು ಪಲ್ಯ ಎಲ್ಲ ಮಾಡಿಕೊಟ್ರೆ ತಿನ್ನಲ್ಲ ಗೈಸ್. ಅದೆಲ್ಲ ಅವ್ರಿಗೆ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ. ಅದೇ ಈ ರೀತಿ ವಡೆ ಮಾಡ್ಕೊಡೋದು, ಬೋಂಡಾ ಮಾಡ್ಕೊಡೋದು ಆ ಥರ ಎಲ್ಲ ಮಾಡಿಕೊಟ್ರೆ ತರಕಾರಿನ ಸುಮ್ಮನೆ ತಿನ್ಕೋತಾರೆ. ಇದನ್ನ ನೋಡಿದ್ರೆ ಇದರಲ್ಲಿ ನಾವು ತರಕಾರಿ ಹಾಕಿದ್ದೀವಿ ಅಂತ ಗೊತ್ತಾಗೋದು ಇಲ್ಲ. ನಾರ್ಮಲ್ ಮಸಾಲೆ ವಡೆ ಯಾವ ತರ ಕಾಣುತ್ತೋ ಅದೇ ರೀತಿ ಕಾಣುತ್ತೆ. ಹೇಗೋ ಹಬ್ಬ ಬರ್ತಾ ಇದೆ, ಈ ಸಲ ನಿಮ್ಮ ಮನೆಯಲ್ಲಿ ಹಬ್ಬಕ್ಕೆ ದೇವರಿಗೆ ಈ ಒಂದು ಹೊಸ ತರ ವಡೆನ ಟ್ರೈ ಮಾಡಿ ನೈವೇದ್ಯ ಮಾಡಿ ನೋಡಿ. ಕ್ವಿಕ್ ಹಾಗೆ ಈ ಟೇಸ್ಟಿ ತರಕಾರಿ ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಹಾಗೆ ಟೇಸ್ಟಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಇನ್ನೊಂದು ಟೇಸ್ಟಿ, ಹೆಲ್ತಿ ಹಾಗೆ ಕ್ವಿಕ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಸೂನ್.